ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಾಬುದಾನಿ ಖೀರ್ ಮಾಡ್ತಾಯಿದ್ದೆ. ಸಾಬುದಾನಿ ಸಬ್ಬಕ್ಕಿ ಅಂತೀವಿ ನೋಡಿ, ಅದನ್ನು ಸಬ್ಬಕ್ಕಿ ತೋರಿಸ್ತೀನಿ ಇವಾಗ. ಇದರಲ್ಲಿ 1 ಲೀಟ್ರ್ ಕಾಯಿಸ್ಕೊಂಡಿದ್ದೆ ಹಾಲು. ನಾನು ಬೆಳಿಗ್ಗೆ ಅರ್ಧ ಲೀಟ್ರ್ ತೆಗೆದಿದ್ದೀನಿ, ಅರ್ಧನ ಇವಾಗ ಮಾಡೋದಕ್ಕೆ ತೊಗೊಂಡಿದ್ದೀನಿ ನೋಡಿ. ಸಬ್ಬಕ್ಕಿನ ಬೆಳಿಗ್ಗೆ ನೆನೆಸಿಟ್ಟಿದ್ದೀನಿ, 1-2 ಅವರ್ ಆಯಿತು. ಇದಕ್ಕೆ ಹಾಕೋಣ ಲಾಸ್ಟಲ್ಲಿ. ಫಸ್ಟ್ ಇದನ್ನು ಹಾಲು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಜಸ್ಟ್ ನಾವು ಉಕ್ಕು ಬರೋಂಗೆ ಕಾಯಿಸಿಟ್ಬಿಟ್ಟಿದ್ದೆ. ಕೆನೆ ಸಮೇತವಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ. ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷ ಕುದಿಸಿದ್ರು ಸಾಕು. ಹೇಗಿದ್ರೆ ಸಬ್ಬಕ್ಕಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಅದು. ಇದರಲ್ಲಿ ಒಂದು ಸ್ಪೂನ್ ಇಟ್ಬಿಡಬೇಕು, ಅಂದರೆ ಹಾಲು ಉಕ್ಕಲ್ಲ. ಸ್ಪೂನ್ ಇಟ್ಟರೆ ಉಕ್ಕಲ್ಲ. ಸಣ್ಣ ಉರಿನಲ್ಲಿ ಇಟ್ಕೊಂಡು ಇದೇ ಕಾಯಿಸ್ಕೊತ ನಿಂತ್ಕೋಬೇಕಂತೇನಿಲ್ಲ. ಸ್ವಲ್ಪ ಹೊತ್ತು ಇದು ಮಾಡಿ ಸಣ್ಣ ಉರಿನಲ್ಲಿ ಇಟ್ಬಿಟ್ರೆ ಸಾಕು. ಸ್ಪೂನ್ ಇಟ್ಟರೆ ಏನು ಉಕ್ಕಲ್ಲ ಹಾಲು. ಈಗ ಸ್ವಲ್ಪ ಮೀಡಿಯಮ್ ಇಟ್ಟಿದ್ದೀನಿ. ಇದು ಉಕ್ಕು ಬಂದ ತಕ್ಷಣ ಸಣ್ಣ ಮಾಡೋಣ ನೋಡಿ. ಕೆನೆ ಎಲ್ಲ ಮಿಕ್ಸ್ ಆಯಿತು ಇವಾಗ. ಇದರಲ್ಲಿ ಗಟ್ಟಿ ಹಾಲು ತೊಗೊಂಡ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಈ ಗ್ರೀನ್ ಪ್ಯಾಕೆಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಆರೆಂಜ್ ಪ್ಯಾಕೆಟೇ ತರಿಸಿದ್ದೆ, ಕೆನೆ ಬರೋ ಹಾಲು. ಅದನ್ನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಗ್ರೀನ್ ಪ್ಯಾಕೆಟ್ ತಂದಾಗ ಅದನ್ನು ಮಾಡಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ ಹಾಲದು ನೋಡಿ. ಉಕ್ಕು ಬರ್ತಾಯಿದೆ. ಇವಾಗ ಇದನ್ನು ಸ್ಪೂನ್ ಇಟ್ಬಿಟ್ಟು ತುಂಬ ಎಂಡಲ್ಲಿ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಒಂದು 20 ನಿಮಿಷ ಹೀಗೆ ಬೇಯಿಸೋಗ್ಬಿಟ್ಟು ಬೇರೆ ಕೆಲಸಗಳು, ಈ ಕಡೆ ಪಲ್ಯ ಏನೇನು ಕೆಲಸಗಳು, ಸಾಂಬಾರು ಮಾಡ್ಕೊಳ್ಳೋದು ಇಂಥ ಏನಿರುತ್ತೆ ಅದನ್ನು ಮಾಡ್ಕೋಬೋದು. ಈ ಥರ ಇಟ್ಟು ಅಲ್ಲೇ ನೋಡ್ತಾ ಹಾಗೆ ನೋಡಿ. ಈ ಥರ ಸ್ಪೂನ್ ಇಟ್ಬಿಟ್ರೆ ಆರಾಮಾಗಿ ಅಲ್ಲೇ ಮೇಲೆ ಕೆನೆ ಬರುತ್ತೆ, ಚೆನ್ನಾಗಿ ಕುದ್ಕೊಳ್ಳುತ್ತೆ. ಅದು ಏನೂ ಉಕ್ಕೋದಿಲ್ಲ. ಜಸ್ಟ್ ಸ್ವಲ್ಪ ಗಮನ ಕೊಟ್ಟಿರಬೇಕು. ಏನಾದರೂ ಈ ಥರ ಸಣ್ಣ ಪುಟ್ಟ ನೊರ್ಜ ಇವು ಅಂತ ಬೀಳ್ತಾ ಇರ್ತಾವಂತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮೇಲೆ ಕೆಲಸ ಮಾಡ್ಕೊತ ಈ ಥರ ನೋಡಿ. ಕೆನೆ ಎಷ್ಟೊಂದು ಕೆನೆ ಕಟ್ಕೊಂಡ್ಬಿಟ್ಟಿದೆ. ಇವಾಗ ಇದಕ್ಕೆ ಸಾಬುದಾನಿ ಹಾಕೋಣ. ಈ ಸಬ್ಬಕ್ಕಿ ಇದು 1-2 ಅವರ್ ನೆನೆಸ್ಕೋಬೇಕು. ಸ್ವಲ್ಪ ಮೆತ್ತಗಾದರೆ ಸಾಕು ನೋಡಿ. ಈ ಥರ ಮೆತ್ತಗಾಗಬೇಕು, ಹೊಡೆದ್ರೆ ಈ ಪುಡಿ ಆಗಬೇಕು. ಇದನ್ನು ಇವಾಗ ನೀರು ತೆಗೆದುಬಿಟ್ಟು ಬರ್ತೀನಿ. ಸುಮ್ಮನೆ ಸ್ವಲ್ಪ ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಇದರಲ್ಲಿ ಒಂದು ಅರ್ಧ ಚಿಕ್ಕ ಗ್ಲಾಸಲ್ಲಿ, ಟೀ ಕುಡಿಯೋ ಗ್ಲಾಸಲ್ಲಿ ಒಂದು 1/4 ಗ್ಲಾಸ್ ಹಾಕಿದ್ದೆ ನಾನು. ಉಬ್ಬಿಬಿಟ್ಟು ಸ್ವಲ್ಪ ಅರ್ಧ ಆಗಿದೆ ಅಷ್ಟೇ ನೋಡಿ. ಇದು ಸಬ್ಬಕ್ಕಿ ಬೇಯ್ತಾ ಇದೆ ಇವಾಗ. ಹಾಗೆ ಸ್ವಲ್ಪ ಇದಕ್ಕೆ ಬೇಕಾಗಿರೋಷ್ಟು ಸಕ್ಕರೆಯನ್ನು ಕೂಡ ಹಾಕೋಣ. ನಿಮ್ಗೆ ಸಕ್ಕರೆ ಎಷ್ಟು ಬೇಕು, ನೀವು ಎಷ್ಟು ಸಿಹಿ ತಿಂತಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಷ್ಟೇ ಸ್ಪೂನು ಅಂತ ಹೇಳಲ್ಲ, ಯಾಕಂದ್ರೆ ನಿಮ್ಗೆ ಎಷ್ಟು ಸಿಹಿ ಕೆಲವೊಬ್ಬರು ಮನೇಲಿ ಕಡಿಮೆ ತಿಂತಾರೆ, ಕೆಲವೊಬ್ಬರು ಮನೆಯಲ್ಲಿ ಜಾಸ್ತಿ ತಿಂತಾರೆ. ಹಾಗಾಗಿ ತುಂಬ ಸ್ವೀಟ್ ಬೀಳ್ತಾರೆ ಕೆಲವ್ರ ಮನೇಲಿ. ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನಾನಿವಾಗ ಒಂದು 4 ಸ್ಪೂನ್ ಹಾಕಿದ್ದೀನಿ. ಇನ್ನೂ ಒಂದು 5 ಸ್ಪೂನ್ ಹಾಕಿದ್ದೀನಿ ಇವಾಗ. ಆಮೇಲೆ ಬೇಕಿದ್ದರೆ ಮತ್ತೆ ಹಾಕೋತೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ಇವಾಗೆಲ್ಲ ಚೆನ್ನಾಗಿ ಈ ಥರ ಸಣ್ಣ ಉರಿ ಇಟ್ಟು ಮತ್ತೆ ಕುದಿಸೋಕೆ ಹಚ್ಚೋಣ ಇದಕ್ಕೆ. ನೋಡಿ, ಸ್ವಲ್ಪ ಇಟ್ಬಿಟ್ಟು ಈ ಕಡೆ ಟರ್ನ್ ಆಗಿದ್ದೆ, ಜೋರು ಇಟ್ಬಿಟ್ಟು ಅಷ್ಟರೊಳಗೆ ಉಕ್ಕು ಬಂದುಬಿಟ್ಟಿತ್ತು. ಅದಕ್ಕೆ ಸಣ್ಣ ಮಾಡಿ ನಾನು ಸ್ಪೂನ್ ಇಟ್ಟರೆ, ಸಣ್ಣ ಇಟ್ಟರೆ ಉಕ್ಕಲ್ಲ, ಜೋರಾಗಿ ಇಟ್ಟರೆ ಖಂಡಿತ ಉಕ್ಕುತ್ತೆ ನೋಡಿ. ಇವಾಗ ಇದಕ್ಕೆ ಕೇಸರಿ ಅದೆಲ್ಲ ಹಾಕೋಣ ನೋಡಿ. ಸಬ್ಬಕ್ಕಿ ಎಲ್ಲ ಸಣ್ಣ ಆಗಿಬಿಟ್ಟಿದೆ, ಕುದ್ದಿ ಇವಾಗ ಗಟ್ಟಿ ಬಂದಿದೆ. ಇನ್ನು ಫ್ರಿಜ್ಜಿನೊಳಗೆ ಇಟ್ಮೇಲೆ ಆಮೇಲೆ ತುಂಬ ಚೆನ್ನಾಗಿ ಗಟ್ಟಿ ಟೇಸ್ಟಿಯಾಗಿ ಬರುತ್ತೆ ಅದು ನೋಡಿ. ಇದು ಕೇಸರಿ ಹಾಕ್ತಾಯಿದ್ದೀನಿ ಒಂದು 4 ಎಳೆ. ನಾನೇನು ಕೊಂಡು ತಂದಿಲ್ಲ, ಕಾಸ್ಟ್ಲಿ ಇರುತ್ತೆ ಅಂತ ನಾನು ತರೋದೇ ಇಲ್ಲ. ಮಗಳಿಗೆ ಆಫೀಸಲ್ಲಿ ಕೊಟ್ಟಿದ್ದರು, ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಜಾಕಾಯಿ ಮತ್ತು ಏಲಕ್ಕಿ ಪೌಡ್ರು. ಗೋಡಂಬಿ, ದ್ರಾಕ್ಷಿ ಏನು ಹಾಕಲ್ಲ, ಹಾಲು ಒಡೆಯುತ್ತೆ ಅಂತ. ಗೋಡಂಬಿ ಹಾಕ್ಕೋಬೋದು. ಸ್ವಲ್ಪ ನನಗೆ ಹಲ್ಲು ನೋವಿದೆ ಅಂತ ಗೋಡಂಬಿ ನಾನು ಹಾಕಿಲ್ಲ ಇವತ್ತು, ಹಾಗೆ ಮಾಡ್ತಾಯಿದ್ದೀನಿ. ಗೋಡಂಬಿನ ತುಪ್ಪದಲ್ಲಿ ಕರೆದು ಹಾಕ್ಕೊಳ್ಳಿ ನೀವು ಬೇಕಿದ್ದರೆ, ಚೆನ್ನಾಗಿರುತ್ತೆ ಅದು ಕೂಡ. ಹಲ್ಲು ನೋವಿರೋದ್ರಿಂದ ಕಚ್ಚಕ್ಕೆ ಬರಲ್ಲ ಅಂತ ನಾನು ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ ಆಗದೆ ಇದ್ದರೂ 2 ವಾರಕ್ಕೆ 1 ಟೈಮ್ ಆದರೂ, ಅಥವಾ ಪೂರಿ ಮಾಡಿದಾಗ ಮಾಡ್ಕೊಳ್ಳಿ. ಯಾರು ಗೆಸ್ಟ್ ಬರ್ತಾರೆ ಅಂದರೆ 1 ಲೀಟ್ರ್ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಚೆನ್ನಾಗಿ ಗಮ್ ಅಂತ ಇದೆ ಏಲಕ್ಕಿ, ಜಾಕಾಯಿ ಮತ್ತು ಇದು ಹಾಲಿಂದ ಇದರಲ್ಲಿ ಹಾಕಿದಾಗ ಗಮ್ ಅಂತ ಇದೆ ನೋಡಿ. ಖೀರ್ ಯಾವಾಗ ತಿನ್ನಬೇಕಪ್ಪ ಅನ್ನೋ ಹಂಗಿದೆ, ಮಸ್ತಾಗುತ್ತೆ. ಬಟ್ ಇದು ಬೇಸಿಗೆನಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಕೋಲ್ಡ್ ಇರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ ಮನಸ್ಸಾಗಲ್ಲ. ಸ್ವಲ್ಪ ಆರದ ಮೇಲೆ ಚಪಾತಿ ಪೂರಿ ಜೊತೆಗೆ ತಿನ್ಬೋದು. ಬೇಕಿದ್ರೆ ಕೆಲವರು ಹಾಗೆ ಕೂಡ ಕುಡಿಬೋದು, ಹಾಗೆ ಕುಡಿತಾರೆ ನಮ್ಮ ಮನೇಲಿ ಮಕ್ಕಳೆಲ್ಲ. ನಾನೊಬ್ಬಳೇ ಚಪಾತಿ ಪೂರಿ ಜೊತೆ ತಿನ್ನೋದು ಮನೆಯಲ್ಲಿ. ಇನ್ನೊಂದು 5 ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡೋಣ ಇದಕ್ಕೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಇದು ಆಗಿದ್ದೆ ತುಂಬ ರುಚಿಕರವಾದಂಥ
ಸಬ್ಬಕ್ಕಿ ಸಾಬುದಾನಿಯ ಒಂದು ಖೀರ್ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.